ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾವ, ನಾನು ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮಾವ. ಮೊದಲು ನನಗೂ ಹೊಡೆದು ನಿಮಗೂ ಹೊಡೆದು ಇದೆಲ್ಲ ಶುರು ಮಾಡಿದ್ದು ಅವನೇ ಅಲ್ವಾ, ಅದಕ್ಕೆ ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾಳೆ ಅಮೂಲ್ಯ. ಮೀನಾ, ಇವೆಲ್ಲ ಏನು ಬೇಡ ಅಂತ ಹೇಳು, ಅವಳ ಮನೆ ಮೇಲೆ ಕಂಪ್ಲೇಂಟ್ ಕೊಡೋದು ಅಂತ ನಂದನ್ ಹೇಳುವಾಗ, ಇಲ್ಲ ಮಾವ, ನನಗೆ ವಲ್ಲಭ, ಕೇಶವ ಭಾವ, ಮಾಧವ ಭಾವ ಆಚೆ ಬರೋದು ಮುಖ್ಯ ಅಂತ ಕಣ್ಣೀರನ್ನು ಒರೆಸ್ಕೊಂಡು ಇನ್ಸ್ಪೆಕ್ಟರ್ ಹತ್ರ ಬಂದು, ಸರ್ ನಾನೊಂದು ಕಂಪ್ಲೇಂಟ್ ಕೊಡಬೇಕು ಅಂತಾಳೆ ಅಮೂಲ್ಯ. ಯಾರ ಮೇಲಮ್ಮ ಅಂತಾರೆ ಇನ್ಸ್ಪೆಕ್ಟರ್. ನಮ್ಮ ಅಣ್ಣನ ಮೇಲೆ ಅಂತಾಳೆ ಅಮೂಲ್ಯ. ಅಲ್ಲಿ ಹೋಗಿ ಬರ್ಸಿ ರಂಗನಾಥ್ ಅಂತಾರೆ ಇನ್ಸ್ಪೆಕ್ಟರ್. ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಕೂತಿರ್ತಾರೆ. ಇಷ್ಟು ಹೊತ್ತಲ್ಲಿ ಸ್ಟೇಷನಲ್ಲಿ ಆನಂದ ನನ್ನ ಮಕ್ಕಳನ್ನ ಬಿಟ್ಬಿಡಿ ಅಂತ ಬೇಡ್ಕೋತಾ ಇರ್ತಾನೆ ಅಂತಾರೆ. ಎಲ್ಲರೂ ನಗ್ತಾರೆ. ಆನಂದ ಮಗನ ಮದುವೆ ಆಗೇ ಬಿಡ್ತು ಅಂತ ಬೀಗ್ತಾ ಇದ್ದ, ಈಗ ನೋಡ್ತಾ ಇರು ಅದು ಹೇಗೆ ಮದುವೆ ಆಗುತ್ತೆ ಅಂತ. ಸ್ಟೇಷನ್ ಮೆಟ್ಲು ಹತ್ತಿರೋ ಹುಡುಗಂಗೆ ಯಾರು ಹೆಣ್ಣು ಕೊಡ್ತಾರೋ ಅಷ್ಟರಲ್ಲಿ ಈ ಮದುವೆ ಕತೆ ಅಷ್ಟೇ ಅಂತಾರೆ ಚಂದ್ರಕಾಂತ್. ಎಲ್ಲರೂ ನಗ್ತಾರೆ. ನನಗೆ ಈಗ ಸಮಾಧಾನ ಆಗ್ತಿದೆ, ಈ ನೋವಲ್ಲೂ ಒಂಥರ ಖುಷಿ ಸಿಗ್ತಿದೆ. ಥ್ಯಾಂಕ್ಸ್ ದೊಡ್ಡಪ್ಪ. ಬಹುಶಃ ನೀವಾಗಲಿ ಅಪ್ಪ ಆಗಲಿ ಆ ನಂದನ್ ಮಕ್ಕಳಿಗೆ ಹುಡ್ಕೊಂಡು ಹೋಗಿ ಹೊಡೆದಿದ್ರು ನನಗೆ ಇಷ್ಟೊಂದು ಖುಷಿ ಆಗ್ತಿರ್ಲಿಲ್ಲ ಅನಿಸುತ್ತೆ. ಆದರೆ ಈಗ ಅವರು ಅದರ ಡಬ್ಬಲ್ ಖುಷಿ ಆಗ್ತಿದೆ ದೊಡ್ಡಪ್ಪ ಅಂತಾನೆ ಶ್ರೀಕಂಠ. ಆಗ ಚಂದ್ರಕಾಂತ್ಗೆ ಕಾಲ್ ಬರುತ್ತೆ. ಅಣ್ಣ, ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಇನ್ಸ್ಪೆಕ್ಟರ್, ಏನು ಹೇಳ್ತಿದ್ದೀರಾ? ಅಲ್ಲ, ಹೌದು ಗಲಾಟೆ ಆಗಿದ್ದು ನಿಜ, ಆದರೆ ಸರಿ ಅಂತ ಕಾಲ್ ಕಟ್ ಮಾಡ್ತಾರೆ ಚಂದ್ರಕಾಂತ್. ರೀ, ಏನಾಯಿತು ಅಂತಾಳೆ ಇಂದಿರಾ. ಚಂದ್ರು, ಏನು ಹೇಳಿದರು ಇನ್ಸ್ಪೆಕ್ಟರ್ ಅಂತಾರೆ ಸೂರ್ಯಕಾಂತ್. ಅಣ್ಣ, ಆ ನಂದ ಆಟ ಆಡ್ಬಿಟ್ಟ ಅಣ್ಣ ಅಂತಾರೆ ಚಂದ್ರಕಾಂತ್. ಅಂದರೆ ಅಂತಾರೆ ಸೂರ್ಯಕಾಂತ್. ಅಮೂಲ್ಯನ ಮುಂದೆ ಇಟ್ಕೊಂಡು ಶ್ರೀಕಂಠನ ಮೇಲೆ ಕಂಪ್ಲೇಂಟ್ ಕೊಡಿಸಿದ್ದಾನೆ. ನಾವು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ತಾವು ತಗೋತಾರಂತೆ, ಇಲ್ಲ ಅಂದರೆ ಪೊಲೀಸ್ನವರು ಬಂದು ಶ್ರೀಕಂಠನ ಅರೆಸ್ಟ್ ಮಾಡ್ತಾರಂತೆ ಅಂತಾರೆ ಚಂದ್ರಕಾಂತ್. ಅಪ್ಪ, ನಾವು ಕೊಟ್ಟಿರೋ ಕಂಪ್ಲೇಂಟ್ ನಾವು ವಾಪಸ್ ತಗೋಬೇಕಾ? ಹಾಗಾದರೆ ನಾವು ಇಷ್ಟೊತ್ತು ಪಟ್ಟ ಖುಷಿಯೆಲ್ಲ ವೇಸ್ಟು. ಆ ನಂದನ್ ಮಕ್ಕಳು ವಾಪಸ್ ಬರ್ತಾರೆ, ನಮ್ಮ ಪ್ಲ್ಯಾನ್ ಹಾಳಾಗುತ್ತೆ. ಹಾಗಾಗೋದಕ್ಕೆ ನಾವು ಬಿಡಬಾರ್ದಪ್ಪ ಅಂತಾನೆ ಶ್ರೀಕಂಠ. ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದರೆ ಲಾಕಪ್ ಸೇರಬೇಕಾಗುತ್ತೆ, ಅದು ಬೇಕಾ ನಿನಗೆ ಅಂತಾರೆ ಚಂದ್ರಕಾಂತ್. ಹೌದು, ನಾವು ಕಂಪ್ಲೇಂಟ್ ವಾಪಸ್ ತಗೊಳ್ಳೇಬೇಕು. ಚಂದ್ರು, ನಡಿ ಸ್ಟೇಷನ್ಗೆ ಹೋಗೋಣ ಅಂತ ಸೂರ್ಯಕಾಂತ್ ಹೋಗ್ತಾರೆ. ದೇವ್ರಿದ್ದಾನೆ ಅಂತ ಅದಕ್ಕೆ ಹೇಳೋದು ಕಲಾ, ಅಮ್ಮು ಮಾಡಿದ್ದು ಸರಿಯಾಗೇ ಮಾಡಿದಾಳೆ ಅಂತಾರೆ ಅಜ್ಜಿ. ಆಗ ಇಂದಿರಾ, ಮನೆ ಮಗಳು ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರಲ್ಲ, ನೋಡಿ ಇವಾಗ ನಿಮ್ಮ ಮನೆ ಮಗಳು ಏನು ಮಾಡಿದಾಳೆ ಅಂತ. ಎಲ್ಲ ನಮ್ಮ ಕರ್ಮ, ಥೂ ಅಂತ ಅಲ್ಲಿಂದ ಹೋಗ್ತಾಳೆ. ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಸ್ಟೇಷನ್ಗೆ ಬರ್ತಾರೆ. ನಂದನ್ ಮುಂದೆ ನಿಂತ್ಕೊಂಡು ಅವರನ್ನು ನೋಡಿ ಸ್ಟೇಷನ್ ಒಳಗೆ ಹೋಗ್ತಾರೆ. ಆಗ ನಂದನ್ ಮತ್ತು ಎಲ್ಲರೂ ಅವ್ರ ಹಿಂದೆನೇ ಹೋಗ್ತಾರೆ. ಆಗ ಇನ್ಸ್ಪೆಕ್ಟರ್ ಸೂರ್ಯಕಾಂತ್ ಹತ್ರ ಹೇಳಿ ಸರ್, ಏನಾಗಬೇಕಾಗಿತ್ತು ಅಂತಾರೆ. ನಾವು ಕಂಪ್ಲೇಂಟ್ ಕೊಟ್ಟಿರೋದನ್ನು ವಾಪಸ್ ತಗೋತಿದ್ದೀವಿ ಅಂತಾರೆ ಸೂರ್ಯಕಾಂತ್. ರಂಗನಾಥ್, ಆ ಪ್ಯಾಡನ್ನು ತಗೊಂಡು ಬನ್ನಿ ಅಂತ ಇದರಲ್ಲಿ ಬರ್ಕೊಡಿ ಅಂತಾರೆ ಇನ್ಸ್ಪೆಕ್ಟರ್. ಏನಮ್ಮ ನೀವು ನಿಮ್ಮ ಕಂಪ್ಲೇಂಟ್ನ ವಾಪಸ್ ತಗೋತೀರಾ ಅಂತಾರೆ ಇನ್ಸ್ಪೆಕ್ಟರ್. ಅಮೂಲ್ಯ ನಂದನ್ ಮುಖ ನೋಡ್ತಾಳೆ. ಸರ್, ನಮಗೆ ಈ ಗಲಾಟೆಗಳು ಯಾವುದು ಬೇಡ ಸರ್, ಅವರೇ ಕಂಪ್ಲೇಂಟ್ ವಾಪಸ್ ತಗೋತೀವಿ ಅಂದಮೇಲೆ ನಾವು ತಗೋತೀವಿ ಅಂತಾರೆ ನಂದನ್. ಆಗ ಇನ್ಸ್ಪೆಕ್ಟರ್ ಸೂರ್ಯಕಾಂತ್ ಹತ್ರ, ಏನು ಸರ್ ಇದೆಲ್ಲ, ಊರಿನ ಗಣ್ಯ ವ್ಯಕ್ತಿಗಳು ನೀವು, ಸಣ್ಣ ಪುಟ್ಟ ಗಲಾಟೆಗೆಲ್ಲ ಸ್ಟೇಷನ್ವರೆಗೆ ಬರೋದಾ? ನೀವೇ ಕೂತು ಮಾತಾಡ್ಕೋಬೋದಿತ್ತಲ್ವಾ? ನಂದವ್ರೆ, ಏನಿದೆಲ್ಲ ನೋಡಿ, ನೆಕ್ಸ್ಟ್ ಟೈಮ್ ಹೀಗೆಲ್ಲ ಮಾಡ್ಕೋಬೇಡಿ. ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸರಿ, ನೀವೆಲ್ಲ ಹೊರಡಿ ಅಂತಾರೆ ಇನ್ಸ್ಪೆಕ್ಟರ್. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಕಾರ್ ಹತ್ರ ಬರ್ತಾರೆ. ಅಪ್ಪ ಅಂತ ಅಮೂಲ್ಯ ಅವ್ರ ಹಿಂದೆನೇ ಬರ್ತಾಳೆ. ಆಗ ಅಮೂಲ್ಯ ಹಿಂದೆ ಮೀನಾ ಬಂದು ನಿಂತ್ಕೋತಾಳೆ. ಸೂರ್ಯಕಾಂತ್ ಅಮೂಲ್ಯ ಹತ್ರ, ಇಷ್ಟು ದಿನ ನಮ್ಮ ಮನೆ ಮಗಳು ಅಂತ ಒಂದು ಹಾವನ್ನು ಸಾಕಿದ್ವಿ, ಅದು ಚೆನ್ನಾಗಿ ಹಾಲು ಕುಡಿದು ಅದು ನಮಗೆ ವಿಷ ಕಕ್ತಿದೆ ಅಂತಾರೆ ಸೂರ್ಯಕಾಂತ್. ಅಪ್ಪ, ಅದು ಹಾಗಲ್ಲಪ್ಪ, ಅಣ್ಣ ಮಾಡಿದ್ದು ತಪ್ಪು ಅಂತಾಳೆ ಅಮೂಲ್ಯ. ಮುಚ್ಚೆ ಬಾಯಿ, ಮಾಡಬಾರ್ದು ದ್ರೋಹ ಎಲ್ಲ ಮಾಡಿ ಇನ್ನೊಬ್ರು ತಪ್ಪು ಬಗ್ಗೆ ಮಾತಾಡ್ತೀಯ. ಇವತ್ತು ನೀನು ನನ್ನ ಪಾಲಿಗೆ ಇನ್ನೊಂದು ಸಲ ಸತ್ತೋದೆ. ಒಂದು ಹೇಳ್ತೀನಿ, ನೆನ್ಪಿಟ್ಕೊ, ನಾನು ಸತ್ತರೆ ನನ್ನ ಮುಖ ನೋಡೋಕ್ಕೂ ಬರಬೇಡ ಅಂತ ಸೂರ್ಯಕಾಂತ್ ಹೋಗ್ತಾರೆ. ಅಪ್ಪ ಅಂತ ಅಮೂಲ್ಯ ಹೇಳ್ತಾಳೆ. ಮೀನಾ ಸಮಾಧಾನ ಮಾಡ್ತಾಳೆ. ಈಚೆ ವೀಣಾ ಪ್ರಿಯಾ ಹತ್ರ, ಸಮಾಧಾನ ಮಾಡ್ಕೊ ಮಗಳೇ ಅಂತಾರೆ. ಆಗ ಮೀನಾ, ಪ್ರಿಯಾ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗ ನಿಮ್ಮವರನ್ನ ಎಲ್ಲರನ್ನೂ ಹೊರಗಡೆ ಬಿಟ್ಟಿದ್ದಾಯ್ತಲ್ಲ, ಸೂರ್ಯಕಾಂತ್ ಅವರೇ ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ರಲ್ಲ, ಇನ್ನೇನು ಟೆನ್ಷನ್ ಇಲ್ಲ ಅಂತಾಳೆ. ಅಯ್ಯೋ ಅಕ್ಕ, ಯಾಕೇನು ಅಳ್ತಿದ್ದೀರಾ? ಖುಷಿಪಡಿ, ಮಾಧವ್ ಬಾವ ರಿಲೀಸ್ ಆಗಿದ್ದಾರೆ ಅಂತಾಳೆ ಅಮೂಲ್ಯ. ಅಯ್ಯೋ, ನನ್ನ ಮಗಳ ಮನಸ್ಸಿಗೆ ಬೇಜಾರಾದರೆ ಹಾಗೆ ಇಡೀ ದಿನ ಕೊರಗ್ತಾ ಇರ್ತಾಳೆ, ತುಂಬ ಸೂಕ್ಷ್ಮ ನನ್ನ ಮಗಳು ಅಂತಾರೆ ವೀಣಾ. ಇಷ್ಟೊಂದು ಅಳೋದು ಏನಿದೆ ಆಂಟಿ? ಇಂಥ ಟೈಮಲ್ಲಿ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಅವ್ರು ರಿಲೀಸ್ ಆಗಿದ್ದಾರೆ ಅಂದರು, ಅವ್ರು ಅಳೋದನ್ನು ನಿಲ್ಲಿಸೋದೇ ಇಲ್ವಲ್ಲ, ನೀವಾದರೂ ಅವರಿಗೆ ಅಳೋ ನಿಲ್ಸಕ್ಕೆ ಹೇಳಿ ಅಂತಾಳೆ ಮೀನಾ, ನಿನ್ನ ಥರ ನನ್ನ ಮಗಳದು ಕಲ್ ಮನಸ್ಸಲ್ಲ. ಗಂಡ ಜೈಲಿಗೆ ಹೋದರೂ ಏನೂ ಆಗಿಲ್ಲ ಅನ್ನೋ ಥರ ನೀನಿರ್ಬೋದು. ನನ್ನ ಮಗಳ ಮನಸ್ಸು ಹಾಗಲ್ಲ, ಒಡೆದೋಗಿದೆ. ಅವಳು ದುಃಖನ ಹೊರಗೆ ಹಾಕಿಬಿಡ್ಲಿ, ಅವಳಿಗೆ ಅಳೋಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂತ ಮಾತ್ರ ಹೇಳಬೇಡ ಅಮ್ಮ ಅಂತಾರೆ ವೀಣಾ. ಆಗ ಮಾಧವ ಹೊರಗಡೆ ಬರ್ತಾನೆ.
ಪ್ರಿಯಾ ಬಂದು ಮಾಧವನ ಕೈನ ಹಿಡ್ಕೊಡು. ರೀ, ನಿಮಗೆ ಪೊಲೀಸ್ನವರು ಹೊಡೆದಿಲ್ಲ ತಾನೇ, ನಿಮಗೆ ಏಟಾಗಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಪ್ರಿಯಾ ಅಳಬೇಡ, ನನಗೇನೂ ಆಗಿಲ್ಲ ಅಂತಾನೆ ಮಾಧವ. ಆದರೂ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ, ಜೀವನೇ ಬಾಯಿಗೆ ಬಂತು ರೀ ಅಂತಾಳೆ ಪ್ರಿಯಾ. ಬೀಗ್ರೆ, ನನಗೆ ತುಂಬ ಆತಂಕ ಆಗ್ತಿತ್ತು. ಮಾಧವ ಅರೆಸ್ಟ್ ಆಗಿರೋ ಸುದ್ದಿ ಕೇಳಿ ನೀವೆಲ್ಲ ಈ ಸಂಬಂಧ ಬೇಡ ಅಂತಿರೋ ಅಂತ. ಆದರೆ ನೀವು ನಿಮ್ಮ ಇಡೀ ಕುಟುಂಬ ಮಗಳ ಸಮೇತ ಬಂದು ನಮಗೆ ಈ ಸಮಯದಲ್ಲಿ ಧೈರ್ಯ ಹೇಳಿದ್ರಿ. ನಿಮ್ಮ ಸಂಬಂಧ ಮಾಡೋದಕ್ಕೆ ನಾವು ತುಂಬ ಅದೃಷ್ಟ ಮಾಡಿದ್ದೀವಿ ಬೀಗ್ರೆ ಅಂತಾರೆ ನಂದನ್. ಇಷ್ಟೇನಾ ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ? ಸಂಬಂಧ ಬೆಳೆಸೋದು ಮುರಿಯೋದಿಕ್ಕಲ್ಲ ಬೀಗ್ರೆ, ಅದು ಮರವಾಗಿ ನಿಲ್ಲಬೇಕು, ಅದರ ನೆರಳಲ್ಲಿ ನಾವೆಲ್ಲ ಸಂತೋಷವಾಗಿ ನಿಲ್ಲಬೇಕು ಅಂತಾರೆ ಪರಮೇಶ್ವರ್. ಬೀಗ್ರೆ, ನಿಮ್ಮ ಮಗ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿಲ್ಲ ಅಷ್ಟೇ, ಅವಳು ಗಂಡ ಅಂತಲೇ ಅಂದ್ಕೊಂಡಿದ್ದಾಳೆ ಅಂತಾರೆ ವೀಣಾ. ಆಗ ನಂದನ್ ಚಿದಾನಂದನ ಹತ್ರ, ಅಳಿಯಂದ್ರೆ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ ತಕ್ಷಣ ಎಲ್ಲ ಕೆಲಸ ಬಿಟ್ಟು ಇಲ್ಲಿಗೆ ಬಂದ್ರಿ, ಮಕ್ಕಳನ್ನೆಲ್ಲ ಆಚೆ ಬರೋ ಹಾಗೆ ಮಾಡಿದ್ರಿ, ತುಂಬ ಉಪಕಾರ ಆಯಿತು ಅಂತಾರೆ ನಂದನ್. ಏನು ಮಾವ, ನಿಮ್ಗಲ್ದೆ ಇದನ್ನೆಲ್ಲ ಯಾರಿಗೆ ಮಾಡಲಿ ಅಂತಾರೆ ಚಿದಾನಂದ್. ಇದಕ್ಕೆ ಅವತ್ತು ನಮ್ಮನೆಯವರು ಹೇಳಿದ್ದು, ಕುಟುಂಬದಲ್ಲಿ ಲಾಯರು, ಪೊಲೀಸರು, ಡಾಕ್ಟ್ರು ಎಲ್ಲ ಇರಬೇಕು ಅಂತ. ಇಂಥ ಸಮಯದಲ್ಲಿ ಬೇಕಾಗ್ತಾರೆ ನೋಡಿ ಅಂತಾರೆ ವೀಣಾ. ಮಾವ, ಈ ಕೃತಜ್ಞತೆನ ನನಗಲ್ಲ, ಆ ಹುಡುಗಿ ಅಮೂಲಂಗೆ ಹೇಳಿ. ಯಾಕಂದರೆ ತವ್ರ ಮನೆ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂದರೆ ಯಾರೂ ಒಪ್ಪಲ್ಲ. ಅಂಥದ್ರಲ್ಲಿ ನಾನು ಹೇಳಿದ ತಕ್ಷಣ ಒಂದೇ ಒಂದು ಮಾತಿಗೆ ಒಪ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ವಾ ಆ ಸೂರ್ಯಕಾಂತ್ ದಾರಿಗೆ ಬಂದಿದ್ದು ಅಂತಾರೆ ಚಿದಾನಂದ್. ಹಾಗೆಲ್ಲ ಏನೂ ಇಲ್ಲಣ್ಣ, ನನ್ನ ಮನೆಯವರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿಲ್ಲ ಅಂದರೆ ಹೇಗೆ ಹೇಳಿ ಅಂತಾಳೆ ಅಮೂಲ್ಯ. ಈಚೆ ನಂದನ್ ಮನೆಯವರೆಲ್ಲ ಮನೆಗೆ ಬರ್ತಾರೆ. ಆಗ ಗಿರಿಜಾ ಕಣ್ಣೀರನ್ನು ಒರೆಸ್ಕೊಂಡು, ಎಂಥ ಪರಿಸ್ಥಿತಿ ಬಂತು ಮಾಧವ ನಿನಗೆ ಅಂತ ಹೇಳ್ತಾರೆ. ಸಮಾಧಾನ ಮಾಡ್ಕೊ ಅಮ್ಮ ಅಂತಾನೆ ಮಾಧವ. ಎಂಥ ಕೆಲಸ ಮಾಡ್ಕೊಂಡು ಬಂದೆ ಮಾಧವ, ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಲ್ಲ, ಮದುವೆ ಮುಂದೆ ಇಟ್ಕೊಂಡು ಯಾಕೋ ಹೀಗೆ ಮಾಡಿದ್ರಿ ರೀ, ನೀವು ಹೇಗೆ ಅವರನ್ನು ಬಿಡಿಸ್ಕೊಂಡು ಬಂದ್ರಿ ಅಂತಾರೆ ಗಿರಿಜಾ, ಅದೆಲ್ಲ ಆಮೇಲೆ ಹೇಳ್ತೀನಿ, ಅರ್ಧಕ್ಕೆ ನಿಂತಿರೋ ನಾಂದಿಶಾಸ್ತ್ರ ಮುಂದುವರಿಲಿ, ಪುರೋಹಿತರೆ ಮುಂದುವರಿಸಿ ಅಂತಾರೆ ನಂದನ್. ಮಾಧವ, ನಿನಗೆ ಗುರು ಹಿರಿಯರ ಆಶೀರ್ವಾದ ನಿನ್ನ ಮೇಲೆ ಬಲವಾಗಿರೋದಕ್ಕೆ ಮತ್ತೆ ಬಂದು ಈ ನಾಂದಿಶಾಸ್ತ್ರ ಮುಂದುವರಿತಾ ಇರೋದು. ಈಗ ಬಲಗೈ ಚಾಚಪ್ಪ, ಕಂಕಣ ಕಟ್ತೀನಿ ಅಂತ ಕಂಕಣನ ಕಟ್ತಾರೆ ಪುರೋಹಿತರು. ಈಗ ಸಂಕಲ್ಪ ಮಾಡೋ ಸಮಯ ಅಂತ ಅಕ್ಷತೆನ ಕಟ್ಟೋ ಮಂತ್ರ ಹೇಳಿಸಿ ಅಕ್ಷತೆನ ಹಾಕಿಸ್ತಾರೆ. ನಂತರ ಮಾಧವ ಆರತಿನ ಮಾಡ್ತಾನೆ. ಎಲ್ಲರೂ ಆರತಿ ತಗೋತಾರೆ. ನಂದಣ್ಣ, ನಾಂದಿಶಾಸ್ತ್ರ ಸಾಂಗವಾಗಿ ನೆರವೇರಿದೆ, ಈಗ ತಾನೇ ಶುಭ ಕಾರ್ಯ ಶುರುವಾಗಿದೆ, ಆದ್ದರಿಂದ ಈಗಲಿಂದ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಬಹಳ ಜಾಗ್ರತೆಯಿಂದ ಇರಬೇಕು ಅಂತಾರೆ ಪುರೋಹಿತರು. ಆಗಲಿ ಸ್ವಾಮಿ ಅಂತಾರೆ ನಂದನ್. ಆಗಲಿ, ನಾನು ಇನ್ನು ಬರ್ತೀನಿ, ಶುಭಸ್ಯ ಶೀಘ್ರಂ ಅಂತ ಪುರೋಹಿತರು ಹೋಗ್ತಾರೆ. ಈಚೆ ಶ್ರೀಕಂಠ, ಹೋಯ್ತು, ಎಲ್ಲ ಹಾಳಾಗೋಯ್ತು, ಏನು ಸಾಧಿಸಿದ್ದಂತಾಯಿತು ನಾವೆಲ್ಲ ಸೇರಿ. ಅಲ್ಲ ದೊಡ್ಡಪ್ಪ, ಏನೋ ಮಾಸ್ಟರ್ ಪ್ಲ್ಯಾನ್ ಮಾಡೋ ಥರ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದ್ರಲ್ಲ, ಏನಾಯ್ತು ಇವಾಗ? ನಾವು ಪಟ್ಟಿರೋ ಖುಷಿ ಒಂದೇ ಗಂಟೆಯಲ್ಲೂ ಉಳಿಲಿಲ್ಲ. ಆ ನಂದ ಮಾಸ್ಟರ್ ಪ್ಲ್ಯಾನ್ ಮಾಡಿ ನಮ್ಮನ್ನೆಲ್ಲ ಮಂಗ ಮಾಡಿಬಿಟ್ಟ ಅಂತಾನೆ ಶ್ರೀಕಂಠ. ಬೇಜಾರು ಮಾಡ್ಕೋಬೇಡ ಶ್ರೀಕಂಠ, ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದ್ವಿ. ಆನಂದ ಈ ಥರ ಆಟ ಆಡ್ತಾನೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೂ ಅಣ್ಣ, ಅಸಹ್ಯ ಆಗ್ತಿದೆ, ನಮ್ಮ ಹತ್ರ ಹಣ ಬಲ ಜನಬಲ ಇದ್ಕೊಂಡು ಏನೂ ಮಾಡೋಕ್ಕಾಗಲಿಲ್ಲ ಅವನಿಗೆ ಅಂತಾರೆ ಚಂದ್ರಕಾಂತ್. ಎಲ್ಲ ಸರಿಯಾಗೇ ಇತ್ತು, ನೀವು ಮಾಡಿದ ಪ್ಲ್ಯಾನ್ನ ನಿಮಗೆ ತಿರುಗುಬಾಣ ಆಗೋ ಥರ ಮಾಡಿದ್ದು ನಿಮ್ಮ ಮಗಳು ಭಾವ. ಅವಳು ಆ ನಂದನ್ ಮನೆ ಸೊಸೆನೇ ಆಗಿರ್ಬೋದು, ನೀವು ಅವಳನ್ನು ಈ ಮನೆಗೆ ಸೇರಿಸ್ದೇ ಇರ್ಬೋದು. ಆದರೆ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಎಂಥ ಸಂದರ್ಭದಲ್ಲೂ ತವ್ರ ಮನೆಯವರನ್ನು ಬಿಟ್ಕೊಡೋದಿಲ್ಲ. ಆದರೆ ಆ ಅಮೂಲ್ಯ ಗಂಡನ ಮನೆಯವರನ್ನು ಕಾಪಾಡೋದಕ್ಕೆ ತವ್ರ ಮನೆಯವರನ್ನು ಬಿಟ್ಕೊಟ್ಲಲ್ಲ. ಅವಳನ್ನು ನಾವು ಇಷ್ಟು ವರ್ಷ ಚಿನ್ನು, ಬಂಗಾರಿ, ಅಮ್ಮು ಅಂತ ಪ್ರೀತಿ ತೋರಿಸಿದ್ದು ದೇವರೇ, ನಾವು ತೋರಿಸಿರೋ ಪ್ರೀತಿಗೆ ಒಳ್ಳೆ ಬಹುಮಾನನೇ ಕೊಟ್ಲು ಅಂತಾಳೆ ಇಂದಿರಾ. ನಿಜ ಮಗಳು ಅಂತ ತಲೆ ಮೇಲೆ ಹೊತ್ತು ಮೆರೆಸ್ದೆ, ಯಾರೂ ಕೊಡದೇ ಇರೋಷ್ಟು ಪ್ರೀತಿನ ನಾನು ಅವಳಿಗೆ ಕೊಟ್ಟೆ, ಆದರೆ ಅವಳು ನನ್ನನ್ನು ಇನ್ನೊಂದು ಸಲ ಕೊಂದುಬಿಟ್ಲು ಅಂತಾರೆ ಸೂರ್ಯಕಾಂತ್. ರೀ, ಹೋಗಲಿ ಬಿಡ್ರಿ, ಮತ್ತೆ ಮತ್ತೆ ಅದನ್ನೇ ಮಾತಾಡಬೇಡಿ, ಆಗಿದ್ದಾಗೋಯ್ತು ಅಂತಾರೆ ಕಲಾವತಿ. ಏನಾಗಿದ್ದಾಗೋಯ್ತು? ಇವತ್ತು ಸ್ಟೇಷನ್ನಲ್ಲಿ ಎಷ್ಟು ಅವಮಾನ ಆಯಿತು ಗೊತ್ತಾ? ಆ ನಂದ ಎಷ್ಟು ಅಹಂಕಾರದಿಂದ ನನ್ನ ನೋಡ್ದ. ನನ್ನ ಮಗಳು, ನಾನು ಜನ್ಮ ಕೊಟ್ಟಿರೋ ಮಗಳು, ಆ ನಂದನ್ನ ಪಕ್ಕ ನಿಂತ್ಕೊಂಡು ನಾನು ಅವನ ಪರವಾಗಿದ್ದೀನಿ ಅಂತಂದಾಗ ನನಗೆ ಚಪ್ಪಲಿ ತಗೊಂಡು ಹಾಗಾಗಿತ್ತು ಕಣೆ ಅಂತಾರೆ ಸೂರ್ಯಕಾಂತ್. ಈಚೆ ಗಿರಿಜಾ, ನನಗೆ ಬರ್ತಾ ಇರೋ ಕೋಪದಲ್ಲಿ ನೀವೆಲ್ಲ 4 ಬಾರಿಸ್ಬೇಕು ಅನ್ನಿಸ್ತಿದೆ. ಶ್ರೀಕಂಠ ಮೃಗದ ಥರ ಆಡ್ತಾನೆ, ಅವನಿಗೆ ಬುದ್ಧಿ ಇಲ್ಲ. ನಿಮಗೆ ಬುದ್ಧಿ ಎಲ್ಲಿ ಹೋಗಿತ್ತು? ಯಾಕೋ ಹೋಗಿ ಅವನಿಗೆ ಹೊಡೆದ್ರಿ? ಏನು ಹೇಳಿದೆ ನೀನು? ಅವನ ಬಾಸ್ಗೆ ಇನ್ವಿಟೇಷನ್ ಕೊಡೋಕೆ ಹೋದಾಗ ಆಕ್ಸಿಡೆಂಟ್ ಆಗಿ ಖಾಲಿ ಪೆಟ್ಟಾಯಿತು ಅಂದೆಯಲ್ಲ, ಇದರಲ್ಲಿ ಸುಳ್ಳುಗಳು ಬೇರೆ ಹೇಳೋದು ಅಂತಾರೆ ಗಿರಿಜಾ. ಮತ್ತೆ ಅವನು ನಮ್ಮ ಅಪ್ಪನ ಮೇಲೆ ಕೈ ಮಾಡ್ದ ಅಂತ ಗೊತ್ತಾದ ಮೇಲೂ ನಾವು ಸುಮ್ಮನೆ ಇರಬೇಕಾಗಿತ್ತಾ? ನಿಮಗೆ ಬರ್ತಿದ್ದ ಕೋಪದಲ್ಲಿ ಅವನು ಸುಮ್ಮನೆ ಬಿಟ್ಟಿದ್ದೇ ಹೆಚ್ಚಾಯಿತು ಅಂತಾನೆ ವಲ್ಲಭ. ನಿಮಗೆ ಕೋಪ ಬಂದಿದ್ದು ತಪ್ಪಲ್ಲ, ಅದಕ್ಕೊಂದು ಸಮಯ ಸಂದರ್ಭ ಅಂತ ಇರಬೇಕಲ್ವಾ? ಮುಂದೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿತ್ತೇನೋ ನಿಮಗೆ? ಏನೋ ದೇವ್ರ ದಯೆ,
ಅಣ್ಣವ ಕಂಪ್ಲೇಂಟ್ನ ವಾಪಸ್ ತಗೊಂಡ. ಇಲ್ಲ ಅಂದಿದ್ರೆ ಮದುವೆ ಕತೆ ಏನು? ನೀವೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಬಿದ್ದಿರಬೇಕಾಗಿತ್ತು ಅಂತಾರೆ ಗಿರಿಜಾ. ಅತ್ತೆ, ಇವತ್ತು ಇವ್ರು 3 ಜನ ಹೊರಗೆ ಬರೋದಕ್ಕೆ ಕಾರಣನೇ ನಿಮ್ಮ ಸೊಸೆ ಅಮೂಲ್ಯ ಅಂತಾಳೆ ಮೀನಾ. ಏನು ಹಂಗಂದ್ರೆ ಅಂತಾಳೆ ಧನ್ಯ. ಹೌದು ಅತ್ತಿಗೆ, ಅಮೂಲ್ಯ ಶ್ರೀಕಂಠನ ಮೇಲೆ ಕಂಪ್ಲೇಂಟ್ ಕೊಟ್ಲು. ಅವ್ರು ಕಂಪ್ಲೇಂಟ್ ವಾಪಸ್ ತಗೊಳ್ಳೋವರೆಗೂ ನಾವು ತಗೊಳ್ಳಲ್ಲ ಅಂತ ಹೇಳಿದ್ವಿ. ಆಗ ಸೂರ್ಯಕಾಂತ್ ಅವ್ರು ದಾರಿಗೆ ಬಂದರು ಅಂತಾಳೆ ಮೀನಾ. ಅಮ್ಮೋ ನನ್ನ ಕಂದ, ನಿನ್ನಿಂದ ಇವತ್ತು ನಮ್ಮನೆ ಮಾನ ಮರ್ಯಾದೆ ಮಾಧವನ ಜೀವನ ಎಲ್ಲ ಉಳೀತು ಕಣೆ. ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತಾರೆ ಗಿರಿಜಾ. ಅಯ್ಯೋ ಅದೆಲ್ಲ ಯಾಕೆ ಹೇಳಬೇಕು ಅತ್ತೆ, ಇದು ನನ್ನ ಮನೆ ಕೂಡ ಅಲ್ವಾ ಅಂತಾಳೆ ಅಮೂಲ್ಯ. ನನ್ನ ಬಂಗಾರಿ ಅಂತ ಗಿರಿಜಾ ಅಮೂಲ್ಯನ ತಬ್ಕೋತಾರೆ. ನೋಡಿದ್ದೇನೆ ಧನ್ಯ, ಇವತ್ತು ಬೆಳಿಗ್ಗೆ ಅಮೂಲ್ಯಂಗೆ ಬೈದೆ. ಅವಳಿಗೆ ಅವಳು ತವ್ರ ಮನೆ ಅಂದರೆ ಹೆಚ್ಚು, ಯಾಕೆ ಅವ್ರನ್ನ ಮಾತಾಡ್ಸೋಕೆ ಹೋದ್ಲು ಅಂತ. ನೋಡಿವತ್ತು ನಮ್ಮ ಮನೆ ಮರ್ಯಾದೆ ಉಳಿಸೋಕೆ ತನ್ನ ತವ್ರ ಮನೆಯೇ ಎದುರು ಹಾಕ್ಕೊಂಡು ನಿಂತಿದ್ದಾಳೆ ಕಣೆ ಅಂತಾರೆ ಗಿರಿಜಾ. ಅತ್ತೆ, ಧನ್ಯ ಅತ್ತಿಗೆಗೆ ಯಾಕೆ ಬೈತೀರಾ? ಅಮೂಲ್ಯ ಕಂಪ್ಲೇಂಟ್ ಕೊಡೋದಕ್ಕೆ ಸಲಹೆ ಕೊಟ್ಟಿದ್ದೆ ಚಿದಾನಂದಣ್ಣ ಅಂತಾಳೆ ಮೀನಾ. ಕೇಳಿಸ್ಕೊಂಡ್ರ ಅಮ್ಮ, ಇವತ್ತು ನಿನ್ನ 3 ಜನ ಗಂಡು ಮಕ್ಕಳು ಜೈಲಿಂದ ಹೊರಗಡೆ ಬಂದಿದ್ದಾರೆ ಅಂದರೆ ಅದು ನನ್ನ ಗಂಡಯಿಂದಾನೆ. ಆಯ್ತು ಬಿಡು, ನೀನೆಲ್ಲಿ ನಿನ್ನ ಸೊಸೆನ ಬಿಟ್ಕೊಡ್ತೀಯಾ? ಅಮೂಲ್ಯ ಇಷ್ಟಾದರೂ ಉಪಕಾರ ಮಾಡಿದ್ಯಲ್ಲ, ಥ್ಯಾಂಕ್ಸ್ ಅಂತಾಳೆ ಧನ್ಯ. ಅತ್ತೆ, ಈಗ ನಿಮಗೆ ಸಮಾಧಾನ ಆಯಿತಾ ಅಂತಾಳೆ ಮೀನಾ. ರೀ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೋಕೆ ಮರ್ತೋಗಿದ್ದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಬೀಗರು ಫೋನ್ ಮಾಡಿದ್ರು ರೀ. ನಾನು ಇಲ್ಲಿ ನಡೆದಿರೋ ವಿಷಯನ ಯಾವುದೂ ಹೇಳಲಿಲ್ಲ. ಆದರೆ ಸುಶೀಲಕ್ಕನ ಕಡೆಯಿಂದ ನಮ್ಮ 3 ಮಕ್ಕಳು ಅರೆಸ್ಟ್ ಆಗಿರೋ ವಿಷಯ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಮುಂದೆ ಏನು ಮಾಡೋದೋ ಗೊತ್ತಾಗ್ತಿಲ್ಲ ಅಂತಾರೆ ಗಿರಿಜಾ. ಗಿರಿಜಾ, ಆತಂಕ ಪಡಬೇಡ, ಬೀಗರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು, ನಮ್ಮ ಜೊತೆ ಇದ್ದರು, ಗಾಬರಿ ಆಗಬೇಡ, ಆರಾಮಾಗಿರು ಅಂತಾರೆ ನಂದನ್. ಹೌದಾ? ನಿಜವಾಗ್ಲೂ ದೇವರು ದೊಡ್ಡವ ರೀ. ಅವರು ನಮ್ಮನ್ನು ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟು ಸಾಕು. ಕೊನೆ ಸಲ ಹೇಳ್ತಿದ್ದೀನಿ, ಇನ್ನೊಂದು ಸರಿ ಅಧಿಕ ಪ್ರಸಂಗ ಮಾಡಿದರೆ ನಿಮ್ಗಳ ಕಾಲು ಮುರಿದು ಕೈಗೆ ಕೊಡ್ತೀನಿ ಅಂತಾರೆ ಗಿರಿಜಾ. ಗಿರಿಜಾ, ಎಷ್ಟು ಅಂತ ಮಕ್ಕಳನ್ನ ಬೈತೀಯಾ? ಹೋಗಿ ಎಲ್ಲರೂ ಕೈಕಾಲು ಮುಖ ತೊಳ್ಕೊಳ್ಳಿ, ಊಟ ಮಾಡೋಣ ಅಂತ ನಂದನ್ ಹೋಗ್ತಾರೆ. ಎಲ್ಲರೂ ಖುಷಿಯಿಂದ ಸ್ಮೈಲ್ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.